ಓದೋದಕ್ಕೆ ಅಂತ ಕುತ್ಕೊಂಡಿದ್ದೀನಿ. Okay, let's go. Hi fam, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಿ ಮತ್ತು ಈ ಟೈಟಲಲ್ಲಿ ನೋಡಿರ್ತೀರ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ದು ಬೆಳಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಇದು ಏನಾಗಿದೆ ಅಂದರೆ, ಇದು ನಿಮಗೂ ಇದು ಅನುಭವಿಸಿದೆಯಾ ಅಂತ. ಈಗ ವಾಟ್ ಎವರ್ ಇಟ್ ಬಿ, ನೀವು ಸ್ಕೂಲ್ ಅಥವಾ ಕಾಲೇಜ್ ಆಗಿದ್ದರೆ ಈ ಸಂಡೇ ಇರುತ್ತಲ್ಲ, ಸಂಡೇ ಆದಮೇಲೆ ಮಂಡೇ ಕಾಲೇಜ್ಗೆ ಹೋಗಬೇಕಾಗುತ್ತೆ ಅಥವಾ ಸ್ಕೂಲ್ಗೆ ಹೋಗಬೇಕಾಗುತ್ತೆ ಅಂದ್ಕೊಳ್ಳಿ. ಅದು ಹೇಗಿರುತ್ತೆ ಅಂದರೆ, ಏನೋ ಕಳ್ಕೊಂಡು ಹೋಗ್ತಾ ಇದ್ದಂಗೆ, ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅದು ಏನಂದರೆ, ಸಂಡೇ ಎಲ್ಲ ಮಜಾ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದು ಒಂಥರ ಆಗ್ತಿರುತ್ತೆ. ಅದಂತೂ ಪಕ್ಕ, ಯಾರಿಗೇ ಆಗಲಿ. ಪರ್ಸ್ನಲಿ ಈಗ ನನಗೂ ಹಂಗೆ ಫೀಲ್ ಆಗ್ತಿದೆ ಗೈಸ್. ಏನಪ್ಪ ಇದು ಮತ್ತೆ ಕಾಲೇಜ್ ಹೋಗ್ಬೇಕಲ್ಲ ಅಂತ. ಸೊ ಬನ್ನಿ, ಏನು ಮಾಡೋದಕ್ಕಾಗಲ್ಲ, ಹೋಗ್ಬೇಕು. ಫೈನಲಿ ಈಗ ಹೋಗ್ತಾ ಇದ್ದೀವಿ. ತುಂಬ ಲೇಟಾಗಿ ಹೋಗಿದೆ ಇವತ್ತು ಕೂಡ. ಸೊ ಬನ್ನಿ ಹೋಗೋಣ, ಡೈರೆಕ್ಟ್ ಜಿಮ್ ಹತ್ರ ಸಿಗ್ತೀವಿ ಗೈಸ್. Say you need your space, then pull me close. I read your silence louder than most. One day you're warm, the next day you're cold. Got me second guessing what I already know. I give you love, but you ration yours. You open up just to close the door, just to close the door. I stay up late trying to read your mind. I can't read your mind, but your love got rules that change all the time. Change all the time. Why are you always halfway in? Got me drowning when I know I could swim. If you love me, baby, say it with your chest. Yeah, tired of the maybes, I just want the yes. Don't play me like a song on spin. If you ride for me. ಗೈಸ್, ಸೊ ಈಗ ತಾನು ಮನೆಗೆ ಬಂದೆ. ಸಂಜೆ 6 ಗಂಟೆ ಆಗಿದೆ. ಸೊ ಇವತ್ತು ಜಿಮ್ಗೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪ ಹುಷಾರಿದ್ದಿಲ್ಲ ಅದಕ್ಕೆ. ಸೊ ಬನ್ನಿ, ಈಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗೋಣ, ಮುಂದೇನು ಅಂತ ನೋಡೋಣ. ಓಕೆನಾ? ಈಗ ಸ್ವಲ್ಪ ಓದೋದಕ್ಕೆ ಅಂತ ಕುತ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಕೋಡ್, ಬಯೋಲಜಿದು ಓದ್ತಾ ಇದ್ದೀನಿ ಈಗ. ಸೊ ನೋಡಿ, ಎಲ್ಲ ಒಂದೊಂದು ಸತಿ ಬರ್ಕೊಂಡು ಹೋಗಿ ನಾಳೆ ಸಬ್ಮಿಟ್ ಮಾಡಬೇಕು ಗೈಸ್. ಸೊ ಬನ್ನಿ ಮಾಡೋಣ. ಮತ್ತು ಇನ್ನೊಂದು ಏನು ಮಾಡಬೇಕು ಅಂತ ಇದ್ದೀನಿ, ಅದೇನಾದರೂ ಆದರೆ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಈಗ ಇದೆಲ್ಲ ಮುಗಿಸ್ಬಿಡ್ತೀನಿ, ಆಮೇಲೆ ಡೈರೆಕ್ಟಾಗಿ ಸಿಗ್ತೀನಿ ಗೈಸ್. ಓಕೆನಾ ಗೈಸ್? ಇದು ಹಂಗೆ ಬರೀತಾ ಇದ್ದೆ ವರ್ಕು. ಇನ್ನೊಂದು ವರ್ಕ್ ಇದೆ, ಯಾವುದಂದರೆ, ಇದು ನೀವೇನಾದರೂ ಸೆಕೆಂಡ್ PU ಸೈನ್ಸ್ ತೊಗೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲ್ಯಾಕ್ ಆಪ್ರಾನ್ ಕಾನ್ಸೆಪ್ಟ್ ಅಂತ ನೋಡಿ. ಇದು ಇಲ್ಲಿಂದ ಇಷ್ಟು ಬರೆದು ಮತ್ತೆ ಇಲ್ಲಿ ನೋಡಿ, ಮತ್ತೆ ಇಷ್ಟು ಬರಿಬೇಕು ಇಷ್ಟು. ಈಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ನೋಡಿ, ಹತ್ರ 9:15 ಆಗಿದೆ. ಸೊ ನಾನು ಹೇಳಿದ್ದೆ ಅಲ್ವಾ, ಅದೇನೋ ತೋರಿಸ್ಬೇಕು ಮಾಡಬೇಕು ಅಂತ. ಅದು ಈಗಾಗುತ್ತಲ್ಲೋ ಗೊತ್ತಿಲ್ಲ, ಅಥವಾ ಮುಂದೆ ವ್ಲಾಗಲ್ಲಂತೂ, ಮುಂದಿನ ಒಂದು 2-3 ವ್ಲಾಗಲ್ಲಂತೂ ಬಂದೇ ಬರುತ್ತೆ. ಅದು ಸ್ಟೇ ಟ್ಯೂನ್ಡ್ ಆಗಿರಿ, ಅದೇನು ಅಂತ ನೋಡೋದಕ್ಕೆ. ಸೊ ಬನ್ನಿ, ಈಗ ಇದನ್ನೆಲ್ಲ ಬರೆದು ಮುಗಿಸಿ ಆಮೇಲೆ ಸಿಗ್ತೀನಿ ಗೈಸ್. ಓಕೆನಾ? ಫೈನಲಿ ಸಾರಿ, ಬಂದಿಲ್ಲ ಅನಿಸುತ್ತೆ ಗೈಸ್. ಫೈನಲಿ ನಾನು ಎಲ್ಲ ಅದು ಬರೆದು ಈಗ ತಾನೇ ಈಚೆ ಬಂದಿದ್ದೀನಿ. ಈಗ ಟೈಮ್ ಎಷ್ಟಪ್ಪ ಅಂದರೆ, ಸೊ ಎಷ್ಟು, ಇನ್ನು 10 o'clock, ಇನ್ನು 10 minutes ಇದೆ ಗೈಸ್. ಸೊ ಅಷ್ಟರಲ್ಲಿ ಹಂಗೆ ಹಿಂಗೆ ಮಾಡಿ, ಅದು ಹಿಂಗೆ ಮಾಡಿ, ಇದು ನಂಗೆ ಮಾಡಿ ಬರೆದು ಬಂದೆ. ಸೊ ಬನ್ನಿ, ಈಗ ಅದು ಸರ್ಪ್ರೈಸ್ ಅಂದಲ್ಲ, ಅದು ಈಗಲೇ ಹೇಳಿದ್ರೆ ಚೆನ್ನಾಗಿರುತ್ತಾ ಅಥವಾ ಆಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತಾ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಸರ್ಪ್ರೈಸ್ ಆಗೇ ಇರಲಿ, ನೋಡೋಣ. ಅದು ಆ್ಯಕ್ಚುಲಿ ಅದು ಮಾಡೋದಕ್ಕೆ ಏನೇನು ಬೇಕೋ ಅದು ಎಲ್ಲ ನಾನು ಇನ್ನೂ ನೋಡಿಲ್ಲ.
ಸೊ ನೋಡಿ ಎಲ್ಲ ಆರ್ಗನೈಸ್ ಮಾಡಿ ಆಮೇಲೆ ಅದನ್ನ ತೋರಿಸ್ತೀನಿ ಏನಪ್ಪ ಅಂತ. ಸೊ ಇನ್ನೇನಿಲ್ಲ, ಇವತ್ತು ಅಷ್ಟೇ ಇವತ್ತಿನ ದಿನ. ಇವತ್ತು ನೋಡಿ ಕತ್ಲಾಗಿದೆ. ಇವತ್ತಂದರೆ ಯಾವಾಗಲೂ ಆಗ್ತಿರುತ್ತೆ. ಇವತ್ತು ಜಿಮ್ಮಿಗೆ ಹೋಗಿಲ್ಲ. ನಮ್ಮ ಟ್ರೈನರ್ ಅದೇನು ಅನ್ಕೋತಾರೋ ಏನೋ. ಸಾರಿ ಬ್ರೋ, ನೀವೇನಾದರೂ ನೋಡ್ತಾ ಇದ್ದೀರಿ, ರಿಯಲಿ ಸಾರಿ. ಸೊ ಬನ್ನಿ, ಈಗ ಇನ್ನೂ ನಾಳೆಗೆ ವ್ಲಾಗ್ ಇನ್ನೂ ಎಡಿಟು ಮಾಡಿಲ್ಲ. ಅದು ಈಗ ಏನಾಗ್ತಿದೆ ಅಂದರೆ, ಅದು ವ್ಲಾಗ್ ಅಪ್ಲೋಡ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಅಂದರೆ ನಂದಲ್ಲ, ಅದು ಯೂಟ್ಯೂಬ್ದೆ ಇಂಟರ್ನೆಟ್ ಪ್ರಾಬ್ಲಮ್ ಅನಿಸುತ್ತೆ. ಸೊ ಅದನ್ನು ಅಪ್ಲೋಡ್ ಆಗೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇವತ್ತೇ ಸ್ಕೆಡ್ಯೂಲ್ ಮಾಡಿ ಬಿಟ್ಬಿಡ್ತೀನಿ ಕರೆಕ್ಟ್ ಟೈಮ್ಗೆ ಆಗೋದಕ್ಕೆ, ಆಗ ನೋ ಟೆನ್ಷನ್. ಸೊ ಬನ್ನಿ ಈಗ ಎಡಿಟ್ ಮಾಡಬೇಕು. ಅಯ್ಯಪ್ಪ ಗೈಸ್, ಇದು ಅಲ್ಲಿ ನಿಂತ್ಕೊಂಡು ಇದನ್ನು ನೋಡಿದೆ, ಇದು ಇದೆ ಅಲ್ವಾ, ಇದು ಒಳ್ಳೆ ದೆವ್ವ ನಿಂತಂಗೆ ಕಾಣಿಸ್ಬಿಡ್ತು. ಯಾವುದಕ್ಕೂ ಉಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಒಂದಲ್ಲ ಎರಡಲ್ಲ 3 ವೀಡಿಯೋ ಎಡಿಟ್ ಮಾಡಿ ಮಲಗಿದ್ದು. ಸೊ ಬನ್ನಿ ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಟಾಟಾ, ಲಾಟ್ಸ್ ಆಫ್ ಲವ್, ಬಾಯ್.